ನಾನು ಶಿಲ್ಪಾ ಗೌಡ. ಮುತ್ಯ ಆಲಿಯಾಸ್ ಮಲ್ಲಿಕಾರ್ಜುನ್ ಮುತ್ಯ ಎಲ್ಲಿದ್ದೀರಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮುಖ ದರ್ಶನ ಆಗ್ತಿಲ್ವಲ್ಲ? ಎಲ್ಲಾದ್ರೂ ಓಡ್ ಹೋದ್ರಾ ಅಥವಾ ತಲೆ ಮರೆಸ್ಕೊಂಡಿದ್ದೀರಾ ಅಥವಾ ಭಯದಿಂದ ಅಜ್ಞಾತ ಸ್ಥಳದಲ್ಲಿ ಎಲ್ಲಾದ್ರೂ ಅಡಗಿ ಕೂತಿದ್ದೀರಾ? ಗೊತ್ತಿಲ್ಲ, ನಿಮಗೆ ಈ ತರ ಆಗ್ಬಾರ್ದಿತ್ತು. ಆದ್ರೂ ನಿಮಗೆ ದಿಮಾಕಿಗೇನು ಕಡಿಮೆ ಇಲ್ಲ ಗುರು. ಸೊ ನಿಮಗೇನೋ ಒಂದು ಶಕ್ತಿ ಇದೆ ಅಂದ್ರೆ ಅದನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದು ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ನಡೆದಾಡುವ ದೇವರು ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿ ಅಂತ ಯಾರೋ ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡು ಹೋಗೋದು, ಯಾರೋ ಮನೆಯೊಳಗೆ ಓಡೋಗಿ ನುಗ್ಗೋದು, ಇದು ನಿಮಗೆ ನಾನ್ಸೆನ್ಸ್ ಅಂತ ಅನ್ನಿಸ್ತಾ ಇಲ್ವಾ ಹಾಗಾದ್ರೆ? ಸೊ 10ರಿಂದ 20 ಜನ ಹುಡುಗರನ್ನ ಕಟ್ಕೊಂಡು ಎಲ್ಲಿ ಹೋದ್ರೂ ಅವರು ನಿಮ್ಮ ಹಿಂದೆ ಜೈಕಾರ ಹಾಕೋದು, ಹಾಡು ಹೊಗಳೋದು, ಬಿಲ್ಡಪ್ ಎಂಟ್ರಿ, ಈ ವಿಡಿಯೋಗಳಿಗೆ ಬಿಲ್ಡಪ್ ಮ್ಯೂಸಿಕ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಟ್ರೆಂಡಿಂಗ್ ಬರೋದು ಅಷ್ಟು ಈಸಿ ಅಂತ ಅನ್ಕೊಂಡ್ರ ಮುತ್ಯ? ಈಗ ಗೊತ್ತಾಯ್ತಲ್ವಾ ಜಾಸ್ತಿ ಹಾರಾಡಿದ್ರೆ ಏನಾಗುತ್ತೆ ಅಂತ. ಒಂದ್ ಕಡೆ ಕಾನೂನು ಪ್ರಕ್ರಿಯೆಗಳು ಸಖತ್ ಬಿರುಸಿನಿಂದ ಸಾಕ್ತಾ ಇದೆ. ಈ ದೇವಮಾನವ ಮಲ್ಲಿಕಾರ್ಜುನ ಜೈಲಿಗೆ ಹಾಕ್ರಿ, 4 ಬಾರಿಸಿ ದೆವ್ವ ಬಿಡಿಸಿದ್ರೆ ಈ ತರ 4 ಜನ ಕಳ್ಳು ದೇವಮಾನವ ಹಾರಾಟ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಪೊಲೀಸರೇ ಯಾವ ಕಾರಣಕ್ಕೂ ಈ ಮಲ್ಲಿಕಾರ್ಜುನ್ ಮುತ್ಯನ ಬಿಡಬೇಡಿ. ಉತ್ತರ ಕರ್ನಾಟಕದ ಜನರ ನಂಬಿಕೆಗೆ ಇವನು ಮೋಸ ಮಾಡಿದ್ದಾನೆ, ಕಲ್ಯಾಣ ಕರ್ನಾಟಕದ ಜನರನ್ನ ಯಾಮಾರಿಸ್ತಾ ಇದ್ದಾನೆ ಇದೇ ಮಲ್ಲಿಕಾರ್ಜುನ್ ಮುತ್ಯ. ಸೊ ಯಾವ ಕಾರಣಕ್ಕೂ ಇವನನ್ನ ಬಿಡಬೇಡಿ. ಯಾವ ಸ್ಥಳದಲ್ಲಿದ್ರು ಕೂಡ, ಎಲ್ಲಿ ಅಡಗಿ ಕೂತಿದ್ರು ಕೂಡ ಪೊಲೀಸರೇ ಹುಡುಕಿ ಅರೆಸ್ಟ್ ಮಾಡಿ ಬುದ್ಧಿ ಕಳಿಸಿ ಈ ಮಲ್ಲಿಕಾರ್ಜುನ್ ಮುತ್ಯ ಕಾಟಕ್ಕೆ ಬೇಸತ್ತಿದ್ದಾರೆ ಅಮಾಯಕರು. ಇಂತಹ ಅಮಾಯಕರಿಗೆ ದಯವಿಟ್ಟು ನ್ಯಾಯವನ್ನ ಕೊಡಿಸಿ. ಈ ಮಲ್ಲಿಕಾರ್ಜುನ್ ಮುತ್ಯ ಎಲ್ಲಿದನೋ ಫಸ್ಟ್ ಅರೆಸ್ಟ್ ಮಾಡಿ 4 ಬಾರಿಸಿ. ಗೊತ್ತಾಗುತ್ತೆ, ಈ ತರ ಕಳ್ಳಾಟ ಆಡೋರಿಗೆಲ್ಲ ಒಂದು ಬುದ್ಧಿ ಕಲಿಸ್ದಂಗಾಗುತ್ತೆ.